ಮೊದ್ಲು ಬಂದ್ ಕೆಲ್ಸ ಆಗ್ಲೆ, ಆಮೇಲೆ ಊಟ ತಿಂಡಿ ಎಲ್ಲ. ಅಂದ್ರೆ ಬರೀ ನೀವು ದೇವಸ್ಥಾನದ ಇನ್ವಿಟೇಷನ್ ಕೊಡಕ್ ಬಂದಿಲ್ಲ. ಓ, ಬಂದಾಗ್ಲೇ ಹೇಳಿದ್ರಿ ಅಲ್ವಾ ನಿಮ್ ತಂಗಿ ಏನೋ ಬರಕ್ ಹೇಳಿದ್ಲು ಅಂತ. ಏನು ವಿಷಯ? ಯಾಕಮ್ಮ, ವೀರಣ್ಣ ಅವ್ರು ಏನು ಹೇಳಿಲ್ವಾ? ಸುಮತಿ ರೀ, ಅದೇನು ಅಂದ್ರೆ ಅದು ನಮ್ಮ ಅಣ್ಣನ್ ಮಗ MTech ಮುಗಿಸಿದಾನೆ. ಅವರು ಹುಡುಗಿನ ನೋಡ್ತಾ ಇದ್ರು. ನಮ್ಮ ಅಚ್ಚು ಜಾತಕಕ್ಕೇನಾದ್ರೂ ಹೊಂದಾಣಿಕೆ ಆದ್ರೆ. ಯಾಕೆ ವೀರಣ್ಣ ಅವ್ರೆ ಮುಖ ಡಲ್ ಆಗಿ ಹೋಯ್ತು? ನಮ್ ಸಂಬಂಧ ಬೆಳೆಸೋದಕ್ಕೆ ಇಷ್ಟ ಅಲ್ವಾ? ನಾನು ತುಂಬಾ ಯೋಚನೆ ಮಾಡಿ ನಮ್ ತಂಗಿ ಹೇಳಿದಕ್ಕೆ ಬಂದಿದ್ದೀನಪ್ಪ. ಇಲ್ಲ ಮಾನಪ್ಪ ಅವ್ರೆ, ಆ ಥರದ್ದೆಲ್ಲ ಏನೂ ಇಲ್ಲ. ದಯವಿಟ್ಟು ನೀವೇನೇನೋ ತಪ್ಪು ಕಲ್ಪನೆಗಳನ್ನು ಮಾಡ್ಕೋಬೇಡಿ. ಅಣ್ಣ, ನಮ್ಗೇನು ನಿಮ್ಮಷ್ಟು ಆಸ್ತಿ ಇಲ್ಲ ಅಣ್ಣ. ಆದ್ರೆ ಸುಖವಾಗಿ ಬಾಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಸ್ತಿ ಇದೆ. ಹೌದು ವೀರಣ್ಣ ಅವ್ರೆ, ನಿಮ್ ತಂಗಿ ಮದುವೆ ನಿಂತೋದ್ ವಿಷಯನೂ ಗೊತ್ತು, ಹಾಗೆ ನಿಮ್ ತಂಗಿ ಗಂಡು ಹುಡ್ತಾ ಇರೋ ವಿಷಯನೂ ಗೊತ್ತು. ನಮ್ ತಂಗಿ ಹೇಳಿದ್ಮೇಲೆ ಇಲ್ಲ ಅನ್ನೋದಕ್ಕೆ ಮನ್ಸು ಬರಲಿಲ್ಲ. ನಾವೆಲ್ಲ ಒಂದೇ ಸಂಬಂಧಿಕರಲ್ವೇನಪ್ಪ? ಏನೋ ನಾನು ಸುಮತಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅಷ್ಟೇ. ಅಣ್ಣ ತಂಗಿಗಿಂತ ಹೆಚ್ಚಾಗಿ ಬೆಳೆದಿದ್ದೀವಿ. ನಿಮಗೆ ಕಷ್ಟ ಬಂದ್ರೆ ನಾವು ಬಿಟ್ಬಿಡ್ತೀವಾ? ನಿಮ್ ತಂಗಿ ನೋಡ್ಕೊಳ್ಳೋದಕ್ಕೆ ನನ್ನ ಮಗ ಇದ್ದಾನೆ. ನೀವು ಒಪ್ಪಿಗೆ ಅಂದ್ರೆ ಬರೋ ಮುಹೂರ್ತದಲ್ಲೇ ಮದುವೆ, ಏನಂತೀರಾ? ಮಾನಪ್ಪವ್ರೆ, ಅದು ಇದ್ದಕ್ಕಿದ್ದ ಹಾಗೆ ಅಂದ್ರೆ ನಮಗೂ ಸ್ವಲ್ಪ ಯೋಚನೆ ಮಾಡಕ್ ಟೈಮ್ ಕೊಡಿ. ಏನಮ್ಮ ಸುಮತಿ, ನಿಮ್ಮ ಯಜಮಾನ್ರ ಹತ್ರ ಎಲ್ಲ ವಿಷಯ ಹೇಳಿ ತಾನೇ ನಮ್ಮನ್ನು ಕರ್ಸಬೇಕಾಗಿತ್ತು. ನಿನ್ನ ಮಾತು ನಂಬ್ಕೊಂಡು ನನ್ನ ಮಗನ ಹತ್ರನೂ ಹೇಳಿ ಬಂದ್ಬಿಟ್ಟೆ. ನಿಮ್ಮ ಯಜಮಾನ್ರು ಇಷ್ಟ ಇದೆ ಅಲ್ಲ ಅನ್ನೋ ವಿಷಯನ ಒಂಚೂರು ಬಿಟ್ಕೊಡ್ತಲ್ಲ. ಅದು ಹಾಗಲ್ಲ ಅಣ್ಣ, ಅದು ಅವರು. ಅಲ್ಲ ಸುಮತಿ, ನನ್ನ ಹತ್ರ ಒಂದು ಮಾತು ಕೇಳಿ ತಾನೇ ನೀನು ನಿಮ್ಮ ಅಣ್ಣ ಅದಕ್ಕಿಂತ ಬರಕ್ಕೆ ಹೇಳಬೇಕಾಗಿತ್ತು. ಸರಿ ಮಾನಪ್ಪವ್ರೆ, ಅಮ್ಮ ಏನೋ ತಪ್ಪು ತಿಳ್ಕೊಬೇಡಿ. ನನ್ನ ತಂಗಿ ಬರಲಿ, ನಾವು 3 ಜನ ಕೂತು ಮಾತಾಡಿ ಅವಳು ಏನು ಹೇಳ್ತಾಳೆ ಅಂತ ಕೇಳಿಕೊಂಡು ನಾನು ನಿಮಗೆ ತೀರ್ಮಾನ ಹೇಳ್ತೀನಿ. ತೀರ್ಮಾನ ಅಂದ್ರೆ ಏನು ವೀರಣ್ಣವ್ರೆ? ಅದು ಒಳ್ಳೇದಾಗುತ್ತೆ ಅಲ್ವಾ? ಮಾನಪ್ಪವ್ರೆ, ಇದೇನಿದು ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ಕೇಳೋ ಥರ ಕೇಳ್ತಾ ಇದ್ದೀರಿ? ಇದು ನಾನು ಸುಮತಿ ತಗೊಳ್ಳೋ ತೀರ್ಮಾನ ಅಲ್ಲ. ಈಗ ನಿಮ್ಮ ಮಗನಿಗೆ ಇಷ್ಟ ಆಗಿದೆ, ನೀವು ಬಂದಿದ್ದೀರಾ ತಾನೇ? ಅದೇ ಥರ ನಾವು ನಮ್ಮ ತಂಗಿನ ಕೇಳಬೇಕು. ಅವಳು ಹೂ ಅಂತಂದ ಮೇಲೆ ಯೋಚನೆ ಮಾಡೋಣ. ಬರ್ತೀನಿ ವೀರಣ್ಣವ್ರೆ. ಅಣ್ಣ, ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗಿ. ಬಂದಿರೋ ಉದ್ದೇಶ ಒಳ್ಳೆ ರೀತಿಯಿಂದ ತೀರ್ಮಾನ ಆಗ್ಲಿ. ಜ್ಯೂಸ್ ಯಾಕೆ, ಹೋಳಿಗೆ ಊಟನೇ ಮಾಡ್ಕೊಂಡು ಹೋಗ್ತೀವಿ. ಬರ್ತೀನಿ ವೀರಣ್ಣವ್ರೆ. ಅಣ್ಣ, ಏನ್ ಸುಮತಿ ಇದೆಲ್ಲ? ರೀ, ಅದು ಅಚ್ಚು ಮದ್ವೆ ವಿಷಯ ಮುಂದಕ್ಕೆ ಹೋಗ್ತಾ ಇದೆ ಅಲ್ವಾ, ಅದಕ್ಕೆ ನಾನೇ ಅಣ್ಣನ ಹತ್ರ ಮಾತಾಡಿ ಬರಕ್ ಹೇಳ್ದೆ. ನೀನ್ ಬರಕ್ ಹೇಳಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ನನ್ನ ಹತ್ರ ಒಂದು ಮಾತು ಚರ್ಚೆ ಮಾಡಿ ಕರೆಸ್ಬೋದಾಗಿತ್ತು ತಾನೇ? ನಿನ್ ಪಾಡಿಗೆ ನೀನೇ ಕರೆಸ್ಬಿಟ್ಟು ನೋಡಿಗ ಬೇಡದೇ ಇರೋ ತೀರ್ಮಾನ ಎಲ್ಲ ತಗೋತಿಯಪ್ಪ ನೀನು. ನಾನೊಂದು ಮಾತು ಕೇಳೋದಿಲ್ಲ. ಹತ್ತು ನಿಮಿಷದಲ್ಲಿ ಟೈಮ್ ಪಾಸ್ ಮಾಡ್ಬೇಕಲ್ಲ. ಪ್ಲೀಸ್ ಟೀ ಮಾಡ್ಕೊಡ್ತೀಯಾ? ಅದೇ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ, ನಿನ್ ಸ್ಪೆಷಲ್ ಟೀ. ಹೇ, ಮಾಡ್ಕೊಡು, ಸಖತ್ತಾಗಿ ಮಾಡ್ಕೊಡ್ತೀಯಾ? ಪಾಪ ಲಾಸ್ಟ್ ಬೇರೆ ಅಲ್ವಾ, ಪ್ಲೀಸ್. ಅರ್ಚನಾ ನೋಡು ಪ್ಲೀಸ್. ಈಗೇನು ಮಾಡ್ಕೊಡ್ತೀಯೋ ಮಾಡ್ಕೊಡಲ್ವೋ? ಆಗಲ್ವಾ? ಸರಿ ಬಾ. ಅರ್ಚನಾ, ನಾನೇ ಮಾಡ್ಕೊಂಡು ಹೋಗಲೇ. ಅರ್ಚನಾ ಪ್ಲೀಸ್, ಅದ್ ಯಾರಿಗೆ ಮೆಸೇಜ್ ಮಾಡಿದ್ಯಾ ಅಂತ ಹೇಳು. ಏಯ್, ಸಖತ್ತಾಗಿ ಮಾಡ್ಕೊಂಡ್ ಬರ್ತೀನಿ ನೋಡು. ಏನಾಯ್ತು ಅರ್ಚನಾ? ನಿಮಗೆ ಮನಸಾಕ್ಷಿ ಅನ್ನೋದೇ ಇಲ್ವಾ ಸುಶಾಂತ್? ಆ ಮಗುನ ಆ ತರ ಬಿಟ್ಟು ಬಂದಿದ್ದೀರಲ್ಲ, ಇಷ್ಟು ಕೇರ್ಲೆಸ್ ನೀವು? ಅರ್ಚನಾ, ಅರ್ಥ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಏನ್ ಮಾಡ್ಬೇಕಿತ್ತೋ ಅದನ್ನೇ ಮಾಡ್ದೆ. ಪ್ಲೀಸ್ ಸುಮ್ನೆ ಇರಿ ಸುಶಾಂತ್. ನಿಮ್ ಸಮಸ್ಯೆಗೆ ನೀವೇ ಪರಿಹಾರ ಹುಡ್ಕೊಂಡ್ಬಿಡಿ, ಅದನ್ನ ಮಗು ಮೇಲೆ ಪ್ರಯೋಗ ಮಾಡಬೇಡಿ. ಪಾಪ, ಅವನ್ನ ಅನಾಥನ್ ತರ ಎಲ್ಲೋ ಬಿಟ್ಟು ಬಂದಿದ್ದೀರಾ. ನೀವು ಮಾಡೋ ತಪ್ಪಿಗೆ
ಪಾಪ ಆ ಮಗು ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು? ನನಗ್ ಬೇರೆ ದಾರಿ ಏನಿದೆ ಹೇಳಿ?